ಕರ್ತನಲ್ಲಿ ಪ್ರಿಯರೇ, ಸರ್ವರಿಗೂ ಒಡೆಯನೂ ರಕ್ಷಕನೂ ಆಗಿರುವ ತಂದೆಯಾದ ದೇವರ ಹೆಸರಲ್ಲಿ ಮತ್ತೊಂದಾವರ್ತಿ ನಿಮ್ಮನ್ನು ವಂದಿಸುವವಳಾಗಿದ್ದೇನೆ. ಪ್ರಿಯರೇ, ಮೆಥೋಡಿಸ್ಟ್ ಚರ್ಚ್ ಕೋಲಾರ ಗ್ರೂಪಲ್ಲಿ ಕಳಿಸಿದಂಥ ರೀಫರ್ಮೇಷನ್ ಡೇ ಜನವರಿ 31, 2025 ಮೆಥೋಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಅನ್ನುವ ಲೋಗೋ, ಇದರ ಬಗ್ಗೆ ಹೆಚ್ಚಿಗೆ ತಿಳಿಯಲು ಕುತೂಹಲ ಮೂಡಿಸಿದ ಕಾರಣ ಈ ದಿನ ಇದರ ಬಗ್ಗೆ ಹಂಚಿಕೊಳ್ಳಲು ಕ್ರಿಸ್ತನು ನಡೆಸಿರುವುದಕ್ಕಾಗಿ ಆತನಿಗೆ ಅನಂತನಂತ ಸ್ತೋತ್ರಗಳು. ಪ್ರಿಯರೇ, ಆದಿಯೂ ಅಂತ್ಯವೂ ಆಗಿರುವ ಪರಾತ್ಪರನಾದ ದೇವರಿಗೆ ಸ್ತೋತ್ರಗಳೊಂದಿಗೆ ರಕ್ಷಕನಾದ ಕ್ರಿಸ್ತನಿಗೆ ಮಹಿಮೆಯಾಗಲಿ. ಆಮೇನ್. ಕ್ರಿಸ್ತನಲ್ಲಿ ಪ್ರಿಯರೇ, ಅಕ್ಟೋಬರ್ 31ರಂದು ಆಚರಿಸಲಾಗುವ ರೀಫಾರ್ಮೇಷನ್ ಡೇ ಅಥವಾ ಸುಧಾರಣಾ ದಿನವು 1571ರಲ್ಲಿ ಮಾರ್ಟಿನ್ ಲೂಥರ್ ವಿಟೆನ್ಬರ್ಗ್ ಚರ್ಚ್ ಬಾಗಿಲಿಗೆ ತನ್ನ 95 ಪ್ರಬಂಧಗಳನ್ನು ಮೊಳೆ ಹೊಡೆದ ಕೃತ್ಯವನ್ನು ಸ್ಮರಿಸುತ್ತದೆ. ಇದು ಬೈಬಲ್ ಅನ್ನು ಪ್ರತಿನಿಧಿಸುವ ಸೋಲಾ ಸ್ಕ್ರಿಪ್ಚುರಾ, ಇದು ಜರ್ಮನ್ ಭಾಷೆ, ಸಂಪೂರ್ಣ ಸತ್ಯವೇದ ಮತ್ತು ಕ್ರಿಸ್ತನಲ್ಲಿ ನಂಬಿಕೆಯ ಮೂಲಕ ಮತ್ತು ಕೃಪೆಯಿಂದ ಮಾತ್ರ ಮೋಕ್ಷ ಎಂಬ ಸುವಾರ್ತೆಯ ಸತ್ಯಕ್ಕೆ ಮರಳುವುದನ್ನು ಸೂಚಿಸುತ್ತದೆ. ಪ್ರಿಯರೇ, ಇಂಗ್ಲಿಷ್ನಲ್ಲಿ ಹೇಳುವುದಾದರೆ ರಿಟರ್ನ್ ಟು ಸ್ಕ್ರಿಪ್ಚರ್ ಆ್ಯಂಡ್ ಪ್ರಾಪರ್ ಸರ್ವಿಸ್, ಇದೇ ಮುಖ್ಯ ತತ್ವವಾಗಿದೆ ರೀಫಾರ್ಮೇಷನ್ ಡೇಗೆ, ಸುಧಾರಣಾ ದಿನಕ್ಕೆ. ರೋಮ 3:21-26 ಪ್ರಕಾರ ರೀಫಾರ್ಮೇಷನ್ ಡೇ ಕ್ರೈಸ್ತರಾದ ನಮಗೆ ಯಾಕೆ ಮುಖ್ಯವಾಗಿದೆ? ರೀಫಾರ್ಮೇಷನ್ ದಿನವು ಕೇವಲ ಐತಿಹಾಸಿಕ ಘಟನೆಗಳ ಸ್ಮರಣಾರ್ಥವಲ್ಲ, ಇದು ಚರ್ಚ್ ಸುವಾರ್ತೆಗೆ ನಿಷ್ಠರಾಗಿ ಉಳಿಯುವ ನಿರಂತರ ಅಗತ್ಯವನ್ನು ನೆನಪಿಸುತ್ತದೆ. ಪ್ರಿಯರೇ, ರೋಮ 3:21-26 ನಾವು ಓದುವುದಾದರೆ, ಎಲ್ಲ ಮನುಷ್ಯರು ನೀತಿವಂತರಾಗುವುದಕ್ಕೆ ಯೇಸು ಕ್ರಿಸ್ತನನ್ನು ನಂಬುವುದೇ ಮಾರ್ಗ. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಇಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ, ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನ ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ ಎಂಬುದೇ. ಹೌದು ಪ್ರಿಯರೇ, ನಮ್ಮ ಪಾಪದ ಕಾರಣದಿಂದಾಗಿ ನಾವು ದೇವರಿಂದ ಬೇರ್ಪಟ್ಟಿದ್ದೇವೆ. ಆದ್ದರಿಂದ ನಾವು ವಿಮೋಚನೆಗೊಳ್ಳಬೇಕು, ಪುನಃ ಆತನ ರಾಜ್ಯದಲ್ಲಿ ಪಾಲು ಪಡೆದುಕೊಳ್ಳಬೇಕು. ಕ್ರಿಸ್ತನು ತನ್ನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಖರೀದಿಸಿದ್ದಾನೆ. ಅದು ತುಂಬ ದುಬಾರಿಯಾಗಿದೆ. ನಾವು ಮತ್ತೆ ಎಂದಿಗೂ ಪಾಪದಿಂದ ಬಳಲದಂತೆ ಸಂಪೂರ್ಣವಾಗಿ ದೇವರ ಬಳಿಗೆ ಬರುವಂತೆ ಕರ್ತನು ವಿಮೋಚನೆಯನ್ನು ಒದಗಿಸಿದ್ದಾನೆ. ಯಾವ 5 ತತ್ವಗಳಿಂದ ರೀಫಾರ್ಮೇಷನ್ ನಾವು ಹೊಂದಬಹುದಾಗಿದೆ? ಸ್ಕ್ರಿಪ್ಚರ್ ಅಲೋನ್, ಸತ್ಯವೇದ ಮಾತ್ರ. ಫೇತ್ ಅಲೋನ್, ನಂಬಿಕೆ ಮಾತ್ರ. ಗ್ರೇಸ್ ಅಲೋನ್, ಕೃಪೆ ಮಾತ್ರ. ಕ್ರೈಸ್ಟ್ ಅಲೋನ್, ಕ್ರಿಸ್ತನು ಮಾತ್ರ. ಗ್ಲೋರಿ ಟು ಗಾಡ್ ಅಲೋನ್, ದೇವರಿಗೆ ಮಾತ್ರ ಮಹಿಮೆ. ಈ 5 ತತ್ವಗಳನ್ನು ಕ್ರೈಸ್ತರಾದ ನಾವು ಬಲವಾಗಿ ಅಭ್ಯಾಸಿಸಿದರೆ ಆ ಮೂಲಕ ಪ್ರತಿ ಕುಟುಂಬವು ಕರ್ತನಿಗೆ ಮಹಿಮೆಯನ್ನು ತರಬಹುದಾಗಿದೆ. ನಿಜ ಕ್ರೈಸ್ತರಾಗಿ ನಾವು ಕಾಣಿಸಿಕೊಳ್ಳಬಹುದಾಗಿದೆ. ಪ್ರಿಯರೇ, ಮಾರ್ಟಿನ್ ಲೂಥರ್ ಒಂದು ಕಡೆ ಹೇಳ್ತಾರೆ, ಪ್ರತಿ ಮುಂಜಾನೆ ನನಗೆ ಸಮಯವಾದಾಗಲೆಲ್ಲ, ಪ್ರತಿ ಸಂಜೆ
ಚಿಕ್ಕ ಬಾಲಕನಾಗಿದ್ದಾಗ ನನಗೆ ಹೇಳಿಕೊಟ್ಟಂಥ ಬಾಯಿಪಾಠ ಮಾಡಿದಂಥ ಪ್ರತಿ ವಾಕ್ಯಗಳು, ಕರ್ತನ ಪ್ರಾರ್ಥನೆ, ದಶಾಜ್ಞೆಗಳು, ನೈಸ್ಯದ ವಿಶ್ವಾಸ ಸೂತ್ರ ಮತ್ತು ಕೀರ್ತನೆಗಳು ಪದೇ ಪದೇ ಪಠಿಸುತ್ತೇನೆ, ಮುಗ್ಧ ಬಾಲಕನ ರೀತಿ ಎಂಬುದಾಗಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ಕೃಪೆಯಿಂದ ನಿನ್ನ ವಾಕ್ಯಗಳನ್ನು ಧ್ಯಾನಿಸಿ ನಿನಗೆ ಮಹಿಮೆ ಉಂಟಾಗುವಂತೆ ನಾವು ನಡೆಯಲು ನಮ್ಮನ್ನು ಬಲಪಡಿಸು ಸ್ವಾಮಿ. ಆಮೇನ್.